ಏನ್ ಗುರು ಬದನೆಕಾಯಿ ಬಿಗ್ ಬಾಸ್ ನೋಡುದು ಮ್ಯಾಚ್ ನೋಡ್ರಿ ಅಂತ ಅಂತ ಅನ್ಕೊಂಡಿದ್ದೆ. ಇವತ್ತು ಮ್ಯಾಚ್ ನೋಡಿಲ್ಲ ಅಂತಂದ್ರೆ ಇವತ್ತು ಅಂತ ಮ್ಯಾಚ್ನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ರಿ ಅಂತ ಹೇಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ಸೋತೋಗ್ಬಿಡ್ವಿ ಇವತ್ತು. ಏನು ಮಾಡೋಣ ಗುರು, ಏನು ಮಾಡೋಣ? ಅಲ್ಲಿ ವಿರಾಟ್ ಕೊಹ್ಲಿ ಒಂದು ಎಂಡಲ್ಲಿ ನಿಂತ್ಕೊಂಡವ್ರಲ್ಲಿ ಪಾಪ, ಬರೋರೆಲ್ಲ ಸುತ್ತಮುತ್ತ ಹೋಯ್ತಾವ್ರೆ. ಬಟ್ ಆದರೂ ಸಖತ್ತಾಗಿ ಬಾಟಮ್ ಅಲ್ಲಂತೂ ಸಖತ್ ಕಾಂಟ್ರಿಬ್ಯೂಷನ್ ಬಂತು, ಸಖತ್ ಪಾರ್ಟ್ನರ್ಶಿಪ್ ಬೀಳಾಯ್ತು. ಎಳ್ಳಂತೂ ಹೆವಿ ಸೈಕ್ ಪಾರ್ಟ್ನರ್ಶಿಪ್. ನಿತೀಶ್ ಕುಮಾರ್ ರೆಡ್ಡಿ ಜೊತೆಗೆ ಹರ್ಷಿತ್ ರಾಣಾ ಜೊತೆಗೆ ಬಂದಂಥ ಪಾರ್ಟ್ನರ್ಶಿಪ್ಪು ಟಾಪ್ ಆರ್ಡ್ರಲ್ಲಿ ಬರಬೇಕಾಗಿತ್ತು. ಬಟ್ ಅಲ್ಲಿ ಬಾಟಮ್ ಆರ್ಡ್ರಲ್ಲಿ ಬಂದಂಥ ಪಾರ್ಟ್ನರ್ಶಿಪ್ಪು ಸೈಕ್ ಪಾರ್ಟ್ನರ್ಶಿಪ್ಪು, ಅದಂತೂ ಮೆಚ್ಕೊಳ್ಳೇಬೇಕು. ಇವತ್ತು ಸೋತಿರ್ಬೋದು ಇಂಡಿಯನ್ ಟೀಮು, ಬಟ್ ರಿಕವರಿ ಯಾವ ಥರ ಆಯಿತು ಇಂಡಿಯನ್ ಟೀಮು ಆ ಥರ ಕೊಲಾಪ್ಸ್ ಆಗಾದ್ಮೇಲೆ ಅದಂತೂ ಖಂಡಿತ ಮೆಚ್ಕೊಳ್ಳೇಬೇಕು. ಇಷ್ಟು ಹತ್ರನೂ ಬರ್ತಾರೆ ಅಂತ ಅನ್ಕೊಂಡಿಲ್ಲ. ಅಟ್ ಸಮ್ ಪಾಯಿಂಟು ತೀರಾ ದೊಡ್ಡ ಮಾರ್ಜಿನಲ್ಲಿ ಸೋಲ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಸ್ವಲ್ಪನಾದ್ರು ಹತ್ರಕ್ಕೆ ತೊಗೊಂಬಂದ್ರು ಅಂತಂದರೆ ವಿರಾಟ್ ಕೊಹ್ಲಿ, ನಿತೀಶ್ ಕುಮಾರ್ ರೆಡ್ಡಿ ಜೊತೆಗೆ ಹರ್ಷಿತ್ ರಾಣಾ ಅವರ ಪರ್ಫಾರ್ಮೆನ್ಸೇ ಅದಕ್ಕೆ ಕಾರಣ. ಏನು ಗುರು, ಹರ್ಷಿತ್ ರಾಣಾ ನಾಯಿಗೆ ಚೆಚ್ಚಿಸ್ಕೊಂಡು 84 ರನ್ ಏನು ಮಾತಾಡ್ತಿದ್ಯಾ ಗುರು? ಹೌದು ಅಲ್ಲೋಡಿಸ್ಕೊಂಡಿದ್ದಾರೆ, ಬಟ್ ಇಲ್ಲಿ ಅದನ್ನು ಮ್ಯಾಚ್ ಮಾಡಿದ್ರಾ 50+ ರನ್ನ ಹೊಡೆದ್ರ? ಸೊ ಅದನ್ನು ಖಂಡಿತ ಮೆಚ್ಕೋಬೇಕು. ಇವತ್ತು ದಾಖಲೆ ಬರೆದಿರುವಂಥದ್ದು ನ್ಯೂಜಿಲ್ಯಾಂಡ್ ಅವರು, ದಾಖಲೆಯ ವಿನ್ ಆಗಿದೆ. ಮೊದಲನೇ ಬಾರಿಗೆ ODI ಸೀರೀಸ್ನ ಇಂಡಿಯಾ ನೆಲದಲ್ಲಿ ಗೆದ್ದು ತೀರಿದರೆ ನ್ಯೂಜಿಲ್ಯಾಂಡ್ ಅವರು. ಇದು ನಮಗೆ ಒಂಥರ ನಾಚಿಕೆ ಆಗುತ್ತೆ. ಏನಕ್ಕೆ ಅಂತಂದರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಏನಾದ್ರು ಆಗೋಗ್ಬಿಡ್ತು ಅಂತಂದರೆ ನಾಚಿಕೆ ಆಗುತ್ತೆ. ಅದೂ ಇಂಡೋರ್ನ ಹೋಲ್ಕರ್ ಸ್ಟೇಡಿಯಮಲ್ಲಿ ನಾವು ವೆರಿ ಫಸ್ಟ್ ODI ಮ್ಯಾಚ್ನ ಸೋತಿರೋದು. ಮೊದಲನೇ ಮ್ಯಾಚ್ ಗುರು ಇದು ಸೋತಿರೋದು. ನಾವು 7 ಮ್ಯಾಚ್ ಆಡಿದ್ವಿ, 7ಕ್ಕೆ 7 ಹೊಡೆದಿದ್ವಿ. ಸ್ಟ್ಯಾಟ್ಸ್ ಹೇಳಿದ್ದೆ ನಿಮ್ಗೆ ಹೆಂಗಿದೆ ಅಂತ. ಈವನ್ ಇಲ್ಲಿ ಇದು ಕೂಡ ಸ್ಕೋರು ಕೂಡ ಹೇಳಿದೆ. ಇಲ್ಲಿ 300 ಎಬೋ ಹೊಡಿಲೇಬೇಕು. 300, 280 ಇದೆಲ್ಲ ಸ್ಕೋರ್ ಅಲ್ವೇ ಅಲ್ಲ. ಇಲ್ಲಿ ಏನೇ ಇದ್ರೂ ಕೂಡ 330, 340 ಮೇಲೆ ಇರಬೇಕು ಸ್ಕೋರು ಅಂತಲೂ ಕೂಡ ಹೇಳಿದೆ. ಹೊಡೆದ್ರು 330+ನ. ಈ ಸ್ಕೋರ್ ನೋಡ್ತಾ ಇದ್ದಂಗೆ ನೋಡಿ ಪ್ರೆಷರ್ ಹೆಂಗೆ ಬಂತು ಅಂದರೆ ಇಂಡಿಯನ್ಸ್ ಮೇಲೆ ಬೋರ್ಡ್ ಪ್ರೆಷರೇ ಜಾಸ್ತಿ ಇತ್ತು. ಈ 330+ ಅನ್ನೋದು ಇದೆಯಲ್ಲ, ಸೊ 300 ಇರೋದು ಅಥವಾ 290, 280 ಇರೋವಂಥದ್ದು. ಸೊ ಈ ಟೈಮಲ್ಲಿ ಇರುವಂಥ ಪ್ರೆಷರೇ ಬೇರೆ. ಈ 330+ ಇರೋವಂಥ ಟೈಮಲ್ಲಿ ಬರೋವಂಥ ಪ್ರೆಷರ್ಗಳೇ ಬೇರೆ. ರನ್ನೇ ಬಾಲ್ ಇರುವಂಥದ್ದು ಬೇರೆ, ಅಥವಾ ಸ್ವಲ್ಪ ಮಟ್ಟಿಗೆ ಜಾಸ್ತಿ ರನ್ಸ್ಗಳು ಬೇಕಿದ್ದಾಗ ಬರುವಂಥ ಪ್ರೆಷರೇ ಬೇರೆ. ಸೊ ಪ್ರೆಷರಿಂದನೇ ಒಂಥರ ಟಾಪ್ ಆರ್ಡರ್ ನಮ್ಮದು ಬಿದ್ದೋಗಿದ್ದು. ಇವತ್ತು ಟಾಸ್ನ ಗೆದ್ವಿ. ಆ್ಯಕ್ಚುಲಿ ಟಾಸ್ನ ಗೆದ್ದು ಮ್ಯಾಚ್ನ ಇವತ್ತು ಹೆಂಗಿತ್ತು ಅಂತಂದರೆ ಎಲ್ಲ ಅಂದ್ಕೊಂಡಿದ್ದು ಟಾಸ್ನ ಗೆದ್ವಿ ಬಿಡು ನಮ್ಮದೇ ಮ್ಯಾಚು. ಯಾಕಂದರೆ 2 ಮ್ಯಾಚ್ನು ಗೆದ್ದಿರೋದು ಟಾಸ್ ಗೆದ್ದವ್ರೆ. 2 ಮ್ಯಾಚು ಚೇಸ್ ಡೌನ್ ಮಾಡಿರೋದು ಗೆದ್ದಿರೋದು. ಈ ಮ್ಯಾಚು ಚೇಸ್ ಡೌನ್ ಮಾಡಿದ್ರೆ ಆಬ್ವಿಯಸ್ಲಿ ಗೆಲ್ಲೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇಲ್ಲ, ಇವತ್ತು ಡಿಫೆಂಡ್ ಮಾಡ್ಕೊಂಡು ಗೆದ್ದಿರೋದು ನ್ಯೂಜಿಲ್ಯಾಂಡ್ ಟೀಮು. ನೋಡುಗರು, ಕೋರ್ ನ್ಯೂಜಿಲ್ಯಾಂಡ್ ಟೀಮ್ ಏನು ಇಲ್ಲ ಇಲ್ಲಿ. ಹಂಗೆ ನೋಡೋಕೆ ನಮ್ಮದು ಕೋರ್ ಇಲ್ಲ, ಬುಮ್ರಾ ಇಲ್ಲ, ಹಾರ್ದಿಕ್ ಪಾಂಡ್ಯ ಇಲ್ಲ ಅಂತ ಹೇಳ್ತೀರಾ. ಬಟ್ ಆದರೂ ಕೂಡ ಗೆದ್ದು ತೋರಿಸೋದಲ್ಲ ಗುರು. ಅಂಡರ್ಡಾಗ್ಸೇ ಆಗಿದ್ರು ಖಂಡಿತ. ನಾನು ಈ ಸೀರೀಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಹೇಳಿದ್ದೆ ಇಲ್ಲ ಗುರು ಇದು ಇಂಡಿಯಾನೇ ಪಕ್ಕ ಹೊಡೆಯೋದು ಅಂತ ಹೇಳಿದ್ದೆ. ಬಟ್ ಕ್ಲಿಯರಾಗಿ ತೋರಿಸಿದ್ದಾರೆ, ನಾವು ಅಂಡರ್ಡಾಗ್ಸ್ ಅಲ್ಲ ಗುರು, ಡಾಮಿನೇಟ್ ಮಾಡಿ ತೋರಿಸ್ತೀವಿ ಅಂತ ತಲೆ ಎತ್ತಿ ಮೆರೆದಿದ್ದಾರೆ. ಫಸ್ಟ್ ಮ್ಯಾಚ್ ಹಂಗಾಗಿರ್ಬೋದು, ಫಸ್ಟ್ ಸೆಕೆಂಡು ಥರ್ಡು ಮ್ಯಾಚು ಹಾವಳಿ ಕೊಟ್ಟಿರೋದು ನ್ಯೂಜಿಲ್ಯಾಂಡ್ನ ಟೀಮು. ಏನಿವತ್ತು ಫಸ್ಟ್ 2 ವಿಕೆಟ್ ಬೇಗನೆ ಕೊಲ್ಯಾಪ್ಸ್ ಆಯಿತು. ಅದಾದ ನಂತರ ವೆಲ್ಲಿಂಗು ಅವರು ಕೂಡ ಒಂದು 30 ರನ್ ಹೊಡೆದ್ಬಿಟ್ಟು ಅವರು ಔಟ್ ಆದರು. ಏನು ಹರ್ಷದೀಪ್ ಸಿಂಗ್ನ ತೊಗೊಂಬಂದಿದ್ರಪ್ಪ ಇವತ್ತು ಪ್ರಸಿದ್ಧನ ಕೂರಿಸ್ಬಿಟ್ಟು. ಹರ್ಷದೀಪ್ ಸಿಂಗು ಇನಿಷಿಯಲ್ ಬ್ರೇಕ್ನ ತೊಗೊಂಬಂದು ಕೊಡ್ತಾರೆ. ನಿಕೋಲ್ಸ್ ಅವರು ಹೋಗೋವಂಥ ಬಾಲ್ನ ಅಂದರೆ ಬ್ಯಾಟ್ನ ಎತ್ತಕ್ಕೆ ಹೋಗ್ಬಿಟ್ಟು ಎಡ್ಜ್ ಹೊಡ್ಕೊಂಡು ಬೋಲ್ಡ್ ಆಗ್ತಾರೆ. ಅದಕ್ಕಿಂತ ಒಂದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಇನ್ನೊಂದಿಲ್ಲ. ಆ್ಯಂಡ್ ಡೆವಾನ್ ಕಾನ್ವೆ ಕೂಡ ಎಡ್ಜ್ ಹೊಡ್ಕೊಂಡು ಸ್ಟಿಪ್ಪಲ್ಲಿ ರೋಹಿತ್ ಶರ್ಮಾ ಅವ್ರಿಗೆ ಕ್ಯಾಚ್ ಔಟ್ ಆಗಿದ್ದು. ಹರ್ಷಿತ್ ರಾಣಾ ಜೊತೆಗೆ ಈ ರಾಣಾ, ಇಬ್ಬರು ರಾಣಾ ಇರೋದ್ರಿಂದ 2 ರಾಣಾನು ಕನ್ಫ್ಯೂಸ್ ಆಗುತ್ತೆ ಗುರು ನನಗೆ. ಹರ್ಷಿತ್ ರಾಣಾ ಇನಿಷಿಯಲ್ ಬ್ರೇಕ್ ಥ್ರೂ ಜೊತೆಗೆ ಹರ್ಷದೀಪ್ ಸಿಂಗ್ ಫಸ್ಟ್ ಇದ್ದು, ಆಮೇಲೆ ಹರ್ಷಿತ್ ರಾಣಾ ಅವ್ರು ತೆಗೆದ್ರು. ಆಮೇಲೆ ಗೊತ್ತಲ್ಲಪ್ಪ ಏನಾಯಿತು ಅಂತ. 3 ವಿಕೆಟು 53 ರನ್ನಿಗೆ 3 ವಿಕೆಟ್ ಬಿದ್ದಿತ್ತು ಇವ್ರದ್ದು. 13ನೇ ಓವರ್ಗೆ ಬಿದ್ದಂಥ ವಿಕೆಟು ನೆಕ್ಸ್ಟ್ ನಮಗೆ ವಿಕೆಟ್ ಬಿದ್ದಿದ್ದು 13ನೇ ಓವರಲ್ಲಿ 44ನೇ ಓವರಿಗೆ ನೆಕ್ಸ್ಟ್ ವಿಕೆಟ್ ಬೀಳುತ್ತೆ. 4ನೇ ವಿಕೆಟ್ ಬಿದ್ದಿದ್ದು ನಮಗೆ ಅಲ್ಲಿ. ಅಂಥ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗಿದೆ ಅಲ್ಲಿ ಡ್ಯಾರೆಲ್ ಮಿಚೆಲ್ ಜೊತೆಗೆ ಗ್ಲೆನ್ ಫಿಲಿಪ್ ಅವ್ರದ್ದು. ಏನು ಗುರು ಅದು ಪಾರ್ಟ್ನರ್ಶಿಪ್ಪು! ಇಬ್ಬರು ಸೆಂಚುರಿ ಹೊಡ್ಕೊಂಡ್ಬಿಟ್ರಲ್ಲ. ಇಬ್ಬರು ಸೆಂಚುರಿ ಅಟ್ ಎ ಟೈಮೇನೆ ಆಯ್ತು. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಯಪ್ಪ ಸೈಕ್ ಪಾರ್ಟ್ನರ್ಶಿಪ್. 45 ಆಲ್ಮೋಸ್ಟ್ 44ನೇ ಓವರ್ವರೆಗೂ ಆಲ್ಮೋಸ್ಟ್ ಡೆತ್ವರೆಗೂ ಕೂಡ ಆಡಿದ್ದಾರೆ. 3 ವಿಕೆಟ್ ಕಳ್ಕೊಳ್ಳೋದ್ಮೇಲೆ ಇಂಥ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಕ್ಕೆ ಬಿಟ್ಟಿದ್ದೆ ನಮ್ಮದು ದೊಡ್ಡ ತಪ್ಪು ಗುರು. ಅಷ್ಟು ಅಲಚ್ಚಾಗಿ ಆಡ್ಬಿಟ್ರು ಇಬ್ಬರು. ಡ್ಯಾರೆಲ್ ಮಿಚೆಲ್ ಅದೇನು ತಿನ್ಕೊಂಬತ್ತಾರೋ ಮನುಷ್ಯ ಗೊತ್ತಿಲ್ಲ. ನಮ್ಮ ಇಂಡಿಯಾ ಅಗೇನ್ಸ್ಟ್ ಅಂತಂದರೆ ನೋಡಿ 3ಕ್ಕೆ 3 ಮ್ಯಾಚನ್ನು ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸು. ಈ ಥರ ಕನ್ಸಿಸ್ಟೆನ್ಸಿ ನೋಡೋಕ್ಕಾಗತ್ತಾ? ಹೌದು, ವಿರಾಟ್ ಕೊಹ್ಲಿ 2 ಮ್ಯಾಚ್ ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ. ಇವ್ರು 3 ಮ್ಯಾಚ್ ಕನ್ಸಿಸ್ಟೆನ್ಸಿ ಇರಲ್ಲ ಗುರು. ಅದೇ ಲಾಸ್ಟ್ ಮ್ಯಾಚ್ ಹೇಳಿದ್ದೆ, ಇವ್ರು ನೆಟ್ಟಿಗೆ ನಿಂತ್ಕೊಂಡ್ಬಿಡುತ್ತೆ ಗುರು ಇಂಡಿಯಾ ಅಂತ ಅಂದಾಗ. ಪ್ರಿವ್ಯೂಲು ಕೂಡ ಹೇಳಿದ್ದೆ ಡ್ಯಾರೆಲ್ ಮಿಚೆಲ್ ಒಬ್ಬರನ್ನೇ ನಮಗೆ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡೋದು ಅಂತ. ಬಟ್ ಈ ಮ್ಯಾಚ್ ಗ್ಲೆನ್ ಫಿಲಿಪ್ ಕೂಡ ಅವ್ರ ಜೊತೆಗೆ ಸೇರ್ಕೊಂಡು ಕ್ವಾಟ್ಲೆ ಕೊಟ್ಬಿಟ್ರು ನಮಗೆ. ಎಂತೆಂಥ ಶಾಟ್ಗಳನ್ನ ಹೊಡೆದು ಗ್ಲೆನ್ ಫಿಲಿಪ್. ಅದು ಬಿಡು ಗುರು, ಅವ್ರು ಬ್ಯಾಟಿಂಗಲ್ಲಿ ಏನೋ ಸೆಂಚುರಿ ಹೊಡೆದ್ರು, ಫೀಲ್ಡಿಂಗಲ್ಲಿ ಏನು ತಡೆದಿದ್ದು ಇವತ್ತು ಗ್ಲೆನ್ ಫಿಲಿಪ್. ಯಪ್ಪ ಎಂಥ ಆಕ್ರೋಬ್ಯಾಟಿಕ್ ಎಫರ್ಟು ಗುರು, ಎಂಥ ಆಕ್ರೋಬ್ಯಾಟಿಕ್ ಎಫರ್ಟ್ ಆಗ್ತಿದ್ದು. ಗ್ಲೆನ್ ಫಿಲಿಪ್ ಮಾತಂತ ಎಲ್ಲ ನ್ಯೂಜಿಲ್ಯಾಂಡ್ ಟೀಮ್ನ ಎಲ್ಲ ಪ್ಲೇಯರ್ಸ್ಗಳು ಎಷ್ಟು ರನ್ನ ತಡೆದ್ರು ಅಂತಂದರೆ ವಿರಾಟ್ ಕೊಹ್ಲಿ ಅವ್ರದ್ದು
ನಿಜವಾಗ್ಲೂ ಇನ್ನೂ ಜಾಸ್ತಿ ರನ್ ಹೋಗಿರಬೇಕಾಗಿತ್ತು. ಅಷ್ಟು ರನ್ಗಳನ್ನ ತೆಗೆದುಬಿಟ್ಟಿದ್ದಾರೆ ಇವತ್ತು ಒಂಥರ ಫೀಲ್ಡಿಂಗ್ನೇ ಮ್ಯಾಚ್ನಾಗ ಗೆದ್ದಿದ್ದಾರೆ ಅಂತ ಅನ್ಕೊಳ್ಳಿ. ಇಲ್ಲಾಂದ್ರೆ ಚೇಸ್ ರನ್ ಮಾಡಿದ್ರು ಮಾಡ್ಬಿಡ್ತೀನಿ ಹೇಳೋಕ್ಕಾಗ್ತಿರ್ಲಿಲ್ಲ. ರನ್ನೇ ಬಾಲ್ ಬಂದಿತ್ತು ಅಂದರೆ ಖಂಡಿತ ಟುಕು ಆಡ್ಬಿಟ್ಟು, ಅಂದರೆ ರನ್ನೇ ಬಾಲ್ ಇತ್ತು ಅಂದರೆ ಸಿಂಗಲ್ ಆಡ್ಬಿಟ್ಟು ಖಂಡಿತ ಮ್ಯಾಚ್ನ ಗೆಲ್ತಿದ್ರು. ಪ್ರೆಷರ್ ಹಿಂಗೆ ಬಿಲ್ಡ್ ಆಯಿತು ಅಂದರೆ ವಿರಾಟ್ ಕೊಹ್ಲಿ ಹೊಡಿತಿದ್ದೆಲ್ಲ ಕೈಗೇನೆ ಹೋಗ್ತಿತ್ತು, ಕೈಗೆ ಹೋಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ 4 ಬೌಂಡ್ರಿ ಹೋಗೋದನ್ನೆಲ್ಲ ತಡೀತಾ ಇದ್ರು, ಎದ್ದು ಬಿದ್ದು ತಡೀತಾ ಇದ್ರು ಗುರು. ಸೊ ಟಾರ್ಗೆಟು ನಮಗೆ ಅಂದರೆ ಇವರೊಬ್ರು ಬಂದು ಕಾಂಟ್ರಿಬ್ಯೂಟ್ ಮಾಡೋದಲ್ಲಪ್ಪ, ಬ್ರೆಸ್ವೆಲ್ ಅವರು ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟು 20+ ಕಾಂಟ್ರಿಬ್ಯೂಷನ್ ಬಾಟಮಲ್ಲಿ ಬಂದು, ಇನ್ನೇನು ಡೆತ್ ಓವರ್ಸಲ್ಲಿ ಬಂದು. ಸೊ ಅದೇ ಮೈನ್ ಕಾಂಟ್ರಿಬ್ಯೂಷನ್ ಆಗಿತ್ತು. ಸೊ ಇಷ್ಟು ಜನದು ಮೈನ್ ಕಾಂಟ್ರಿಬ್ಯೂಷನು, ಅವರಿಬ್ಬರದೇ ಮೈನು ಗುರು, ಇಬ್ಬರದು ಮೈನ್ ಆಡಿರೋದೇ ಅವರಲ್ವಾ. 30+ ಓವರ್ ಆಗ್ಬಿಟ್ಟಿದ್ದಾರೆ ಇಬ್ಬರನ್ನೇ ಅಲ್ಲಿ. ಅಷ್ಟಿಲ್ದಂಗೆ ಬರುತ್ತಾ ಕಾಂಟ್ರಿಬ್ಯೂಷನು. 330+ ಹೋಗ್ತಾ ಇದ್ದಂಗೆ ಇದನ್ನು ಚೇಸ್ ಆನ್ ಮಾಡಬೇಕು ಅಂತಂದರೆ ಸ್ವಲ್ಪ ಮಟ್ಟಿಗೆ ಒಂಥರ ಇದು ಹೆಂಗೆ 330 ಸ್ಕೋರ್ ಹೆಂಗೆ ಅಂತಂದರೆ ಅಗ್ರೆಸಿವ್ ಆಗಿ ಆಡಬೇಕಾ ಅಥವಾ ನಾರ್ಮಲ್ ಆಗಿ ಆಡಬೇಕಾ ಅಥವಾ ಸ್ವಲ್ಪ ಟೈಮ್ ತಗೊಂಡು ಆಡಬೇಕಾ, ಎಲ್ಲ ಒಂಥರ ಡೌಟ್ಫುಲ್ ಆಗುವಂಥದ್ದು. ಇದು ಥರ ತಲೆನೇ ಕೆಡೋವಂಥ ಸ್ಕೋರ್ ಇದು 330. ಏನೋ 400 ಇತ್ತವ್ರೆ ಇಲ್ಲಾಗೋ ಸ್ಟಾರ್ಟಿಂಗ್ ಫ್ರಮ್ ದ ವೆರಿ ಫಸ್ಟ್ ಬಾಲ್ ಹೊಡಿಬೇಕು ಅನ್ನೋ ಥರ ಈ ಥರ ಸ್ಕೋರ್ ಇದೆಯಲ್ಲ. 300 ಇದ್ದ 330, 340 ಈ ಥರ ಸ್ಕೋರ್ ಇದೆಯಲ್ಲ, ಹೆಂಗೆ ಆಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. 280 ಹಿಡ್ಕೊಂಡು 330ವರೆಗೂ ಕೂಡ ಹಂಗೇನೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರನೇ ಚೇಸ್ ಮಾಡ್ಬೇಕಾದ್ರೆ ಸುಮಾರು ಟೀಮ್ಗಳು ತಗಲಾಕೊಳೋದು ಇಂಥ ಸ್ಕೋರ್ ಇದ್ದಾಗ. ಸೊ ಹಂಗೇನೆ ಆಗಿದ್ದು ನಮ್ಮ ಟೀಮ್ ಇಂಡಿಯಾಗೆ. ನಮ್ಮದು ಏನಂತ ಹೆವಿ ದೊಡ್ಡ ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಆಗಲಿಲ್ಲ. ರೋಹಿತ್ ಶರ್ಮಾ ಅವ್ರಿಗೆ ಒಂದು ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗಿತ್ತು, ಒಂದು ಲೈಫ್ ಕೂಡ ಸಿಕ್ಕಿತ್ತು, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಲಿಲ್ಲ. ಕ್ಯಾಚ್ನ ಬೇರೆ ಡ್ರಾಪ್ ಮಾಡಿದರು ವಿಕೆಟ್ ಕೀಪರು. ಸೊ ಅದಾದ ನಂತರ ಪಟ್ಟಣಂಗೆ ಔಟ್ ಆಗ್ತಾರೆ, ಮಿಡಾನ್ಗೆ ಕ್ಯಾಚ್ ಕೊಟ್ಬಿಟ್ಟು. ಮಿಡಾನ್ಗೆ ಇನ್ಫ್ಯಾಕ್ಟ್ ಶ್ರೇಯಸ್ ಅಯ್ಯರ್ ಕೂಡ ಮಿಡಾನ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದಾರೆ. ಕ್ಲಿಯರ್ ಮಾಡೋಕ್ಕಾಗಲಿಲ್ಲ, ಎತ್ತಾಕೋದಕ್ಕೆ ಅಂತ ಹೋಗಿದ್ರು, ತಲೆ ಮೇಲೆ ಎತ್ತಾಕೋದಕ್ಕೆ ಅಂತ. ಇಬ್ಬರು ಕೂಡ ಕ್ಯಾಚ್ ಕೊಟ್ಬಿಟ್ಟು ಅದೇ ರೀಸನಲ್ಲೇ ಔಟ್ ಆಗಿದ್ದಾರೆ. ಆ್ಯಂಡ್ ಗೊತ್ತಿರೋದೇ ಶುಭ್ಮನ್ ಗಿಲ್ ಯಾವ ಥರ ಔಟ್ ಆದರು ಅಂತ. ಆ ಬ್ಯಾಟ್ ಆ್ಯಂಡ್ ಪ್ಯಾಡ್ ಮಧ್ಯೆ ಗ್ಯಾಪು ದೊಡ್ಡದಾಗಿ ಕಾಣಿಸ್ತಾ ಐತೆ ಅವರಿಗೆ. ಬೌಲಿಂಗಲ್ಲಿ ಮೆಚ್ಕೊಬೇಕಾಗಿತ್ತು ಜಯದೇವ್ ಅವರು. ಏನು ಸ್ಪೆಲ್ ಹಾಕಿದ್ದು ಗುರು, 40+ ರನ್ ಅಷ್ಟೇ ಉಳಿಸ್ಕೊಂಡಿರೋದವರು. ಅವ್ರದ್ದೇ ಒಂಥರ ಎಕನಾಮಿಕಲ್ ಸ್ಪೆಲ್ ನೋಡೋಕೆ ಹೋಯ್ತು ಅಂದರೆ. ಅವ್ರೊಂದು ಸ್ವಲ್ಪ ಕಾಸ್ಟ್ಲಿ ಆಗಿತ್ತು ಅಂದರೆ ಖಂಡಿತ ಬುಡಕ್ಕೆ ಬಂದಿರೋದು ನಾವು ಮ್ಯಾಚು. ಬಟ್ ಅವ್ರು ಎಕನಾಮಿಕಲ್ ಸ್ಪೆಲ್, ನಮ್ಮ ಕಡೆ ಅಷ್ಟು ಎಕನಾಮಿಕಲ್ ಸ್ಪೆಲ್ ಯಾರು ಹಾಕಲಿಲ್ಲ ಅಲ್ಲಿ. ಇವರೇ ಎಕನಾಮಿಕಲ್ ಸ್ಪೆಲ್ ಹಾಕಿರೋವಂಥದ್ದು ಇವತ್ತು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಯೂಶಲಿ ಬೌಲಿಂಗ್ ಮಾಡೋಕ್ಕೆ ಕಷ್ಟ ಅಂತ ಹೇಳ್ತೀವಿ ಡ್ಯೂ ಫ್ಯಾಕ್ಟ್ರಿಂದ. ಬಟ್ ಇಲ್ಲಿ ಏನೋ ಹಂಗೆ ಕಾಣಿಸ್ಲೇ ಇಲ್ಲ. ಸೆಕೆಂಡ್ ಇನ್ನಿಂಗ್ಸಲ್ಲೇ ಬೆಟ್ರಾಗಿ ಬೌಲಿಂಗ್ ಮಾಡಿದ್ರು, ಫಸ್ಟ್ ಇನ್ನಿಂಗ್ಸಲ್ಲೇ ಸ್ವಲ್ಪ ನಾವು ಕಾಸ್ಟ್ಲಿ ಆದ್ವಿ. ಇನ್ಫ್ಯಾಕ್ಟ್ ನಾವೇ ಕಾಸ್ಟ್ಲಿ ಆದ್ವಿ ಅಂತ ಅನ್ನಿಸ್ತು. ನಾವು ಕಾಸ್ಟ್ಲಿ ಏನಾಗಿಲ್ಲ ಅವರು, ಕರೆಕ್ಟ್ ಸ್ಕೋರ್ ಏನೋ ಪರ್ಫೆಕ್ಟ್ ಸ್ಕೋರ್ ಏನೋ ಇದು ಈ ಒಂದು ವೆನ್ಯೂಲಿ. ನಾವು ಇನಿಷಿಯಲಿ ಕೊಲ್ಯಾಪ್ಸ್ ಆದ್ವಲ್ಲ, ಎಷ್ಟು 75 4 ಏನೋ ಆಗಿಬಿಟ್ವಿ ನಾವು. 13ನೇ ಓವರನ್ನು ನಡೀತಾ ಇತ್ತು, ಅವಾಗಲೇ 4 ವಿಕೆಟ್ನ ಕಳ್ಕೊಂಡಿದ್ವಿ ನಾವು. ಇವರು ಕಳ್ಕೊಂಡಿದ್ರು ವಿಕೆಟ್ನ, ಇಲ್ಲ ಅಂತಲ್ಲ, ಬಟ್ 4 ವಿಕೆಟ್ ಅವ್ರು ಕಳ್ಕೊಂಡ್ರಲ್ಲ. ಅಲ್ಲಿಂದ ಇವ್ರದ್ದು ದೊಡ್ಡ ಪಾರ್ಟ್ನರ್ಶಿಪ್, ಅತಿ ದೊಡ್ಡ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ನಮ್ಮದು ಅತಿ ದೊಡ್ಡ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಲಿಲ್ಲ. ವಿರಾಟ್ ಕೊಹ್ಲಿ ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ ಆಡಿದ್ರು, ವಿರಾಟ್ ಕೊಹ್ಲಿ ಜೊತೆಗೆ ಹರ್ಷಿತ್ ರಾಣಾ ಅವ್ರು ಆಡಿದ್ರು. ಸೊ ಅವೆರಡು ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಯ್ತು ಅಷ್ಟೇ. ಬಟ್ ಅತಿ ದೊಡ್ಡ ಪಾರ್ಟ್ನರ್ಶಿಪ್ಪು ಇವ್ರ ರೇಂಜಿಗೆಲ್ಲ ಬಿಲ್ಡ್ ಆಗಲಿಲ್ಲ. ಇಬ್ಬರು ಸೆಂಚುರಿ ಹೊಡೆಯೋ ಥರ ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಆಗಿಲ್ಲ. ಇನ್ನೇನು ಹೇಳ್ತೀರಾ, ರೋಹಿತ್ ಶರ್ಮಾ ಅವರು ಅದೇ ಥರ ಔಟ್ ಆಗಿದ್ದು, ಶ್ರೇಯಸ್ ಅಯ್ಯರ್ ಅದೇ ಥರ ಔಟ್ ಆಗಿದ್ದು, ಶುಭ್ಮನ್ ಗಿಲ್ ಬೋಲ್ಡ್ ಆಗಿದ್ದು, KL ರಾಹುಲ್ ಟ್ಯಾಪ್ ಮಾಡೋಕೆ ಹೋಗ್ಬಿಟ್ಟು ಸಾಫ್ಟ್ ಡಿಸ್ಮಿಸಲ್ ಆಗಿದ್ದು ಸ್ಪಿನ್ನರ್ಗೆ. ಅದು ಬಿಡ್ತು ಅಂತಂದರೆ ಇನ್ನೇನು ಜಡೇಜಾ ಪಾಪ ಅವರು ಕೂಡ ಇನ್ನೇನು ಸ್ಕೋರ್ ರೇಟ್ ಏರ್ತಾ ಇತ್ತಲ್ಲ ಒಂದೆಂಡಲ್ಲಿ, ಇನ್ನೇನು ಟುಕು ಆಡೋಕ್ಕಾಗತ್ತಾ. ಸಿಂಗಲ್ಸಲ್ಲಿ ಮ್ಯಾಟ್ರ್ ಆಗ್ತಾರೆ, ಡೀಲ್ ಆಗ್ತಿರಲಿಲ್ಲ ಅಲ್ಲಿ. ಜಡೇಜಾ ಅಗ್ರೆಸಿವ್ ಆಗೇ ಆಡೋಕೆ ಹೋದ್ರು, ಬೌಂಡ್ರಿಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿನೂ ಕೂಡ ಅದೇ ಥರನೇ ಔಟ್ ಆಗಿದ್ದು, ಹೊಡೆಯೋಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು, ಸ್ಕೋರ್ ಮಾಡೋಕೆ ಹೋಗ್ಬಿಟ್ಟೇ ಕಣ್ಮುಂದೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಸ್ಕೋರ್ ರೇಟ್ ಏರ್ತಾ ಇತ್ತು. ಸುಮ್ಮನೆ ಟುಕು ಆಡಿದ್ರೆ ಪ್ರಯೋಜನ ಇಲ್ಲ. ಒಂದೇ ಸಲ ಅಟ್ಲೀಸ್ಟ್ ರನ್ನೇ ಬಾಲಿಗೆ ತಗೊಂಬಂದ್ಬಿಡೋಣ, ರನ್ನೇ ಬಾಲಿಗೆ ತಗೊಂಬಂದ್ಬಿಡ್ತು ಅಂದರೆ ಅವಾಗ ನಾರ್ಮಲಾಗಿ ಆಡ್ಕೊಬೋದು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನಿತೀಶ್ ಕುಮಾರ್ ರೆಡ್ಡಿಗೆ. ಅದಕ್ಕೋಸ್ಕರನೇ ಹೊಡೆಯೋಕೆ ಹೋಗಿದ್ದು. ಹರ್ಷಿತ್ ರಾಣಾ ಆಡಿದ್ದು ಯಾವ ಥರ ಆಟ ಗುರು, ನಿಜವಾಗ್ಲೂ ಸೈಕ್ ಆಟ ಹರ್ಷಿತ್ ರಾಣಾ ಆಡಿದ್ದು. ಈ ಥರ ಆಡ್ತಾರೆ ಅಂತ ಅಂದ್ಕೊಂಡ್ರೆ 4 6 ಹೊಡೆದಿದ್ದಾರೆ ಗುರು. ಏನು ರುಬ್ಬಿದ್ದು ಹಾಕೊಂಡು ಕೈಲಿ ಜೇಮಿಸನ್ಗೆ ಸರಿಯಾಗಿ 21 ರನ್ ಬಂದ್ಬಿಡ್ತು ಒಂದು ಓವರಲ್ಲಿ. ಹಂಗೆ ಕಳೆದೋಗ್ಬಿಟ್ರು. ಹಂಗೇನೆ ಇಲ್ಲ ಗುರು ವಾಪಸ್ ಬರ್ತಾವ್ರು ಇಂಡಿಯಾದವರು ಮ್ಯಾಚ್ಗೆ ಅಂತ. ಹರ್ಷಿತ್ ರಾಣಾ ಆಡಿದ ರೀತಿ ನೋಡ್ತು ಅಂದರೆ ಆ ಥರ ಇತ್ತು. ಇನಿಷಿಯಲಿ ಸ್ವಲ್ಪ ಸ್ಲೋ ಆಡಿದ್ರು, ಆಮೇಲೆ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ. ಬಟ್ ನಮ್ಮ ಕಿಂಗ್ ಕೊಹ್ಲಿ ಅಂತೂ ಗೊತ್ತಿರೋದೇನಪ್ಪ, ಎಲ್ಲ ಮ್ಯಾಚು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಂತೂ ಇದ್ದಿದ್ದೇನೆ. ಲಾಸ್ಟಿಗೆ ಕುಲ್ದೀಪ್ ಯಾದವ್ ಆಡ್ತಾ ಇರೋವಂಥ ಟೈಮಲ್ಲಿ ಸಿರಾಜ್ ಅಣ್ಣ ಬಂದ್ಬಿಟ್ಟು ಮೊದಲನೇ ಬಾಲಿನಲ್ಲಿ ಡೆಕೌಟ್ ಆಗ್ಬಿಡೋದ ಅಲ್ಲಿ. ಇನ್ನೂ ಪ್ರೆಷರ್ ಆಡೋಣ ಆಗೋಗ್ಬಿಡ್ತು. ವಿರಾಟ್ ಕೊಹ್ಲಿ ಇನ್ಫ್ಯಾಕ್ಟ್ ಫಸ್ಟ್ 2 ಬಾಲ್ ಸಿಂಗಲ್ಲೇ ತಗೊಳ್ಳಿಲ್ಲ ಅಲ್ಲಿ. ಕುಲ್ದೀಪ್ ಯಾದವ್ ಸ್ಟ್ರೈಕಿಗೆ ಬಂದಾಗ ಈ ಔಟ್ ಆಗೋಗ್ಬಿಟ್ರೆ ಅಂತ ಅಲ್ಲಿ ಪ್ರೆಷರ್ ಇತ್ತು ಗುರು. ಹೊಡಿಲೇಬೇಕು ಅಂತ, ಪ್ರತಿಯೊಂದು ಬಾಲು ಹೊಡಿಲೇಬೇಕು ಅನ್ನೋ ಪ್ರೆಷರ್ ಬಂದ್ಬಿಟ್ಟಿತ್ತು ವಿರಾಟ್ ಕೊಹ್ಲಿಗೆ. ಯಾಕಂದರೆ ನಾನು ಔಟ್ ಆಗಿಲ್ಲ ಅಂದರೆ ಪಕ್ಕದವ್ರು ಇವರು ಕುಲ್ದೀಪ್ ಯಾದವ್ ಅವರ ಅಥವಾ ಬೇರೆಯವರು ಹರ್ಷದೀಪ್ ಸಿಂಗ್ ಯಾರು ಬಂದ್ಬಿಟ್ಟು ಔಟ್ ಆಗ್ತಾರೆ ಅಂತ ಅವ್ರಿಗೆ ಅಲ್ಲಿ ನಾನೇ ಹೊಡಿಬೇಕು ಅನ್ನೋದು. ಸೊ ಹೊಡೆಯೋಕ್ಕೇ ಹೋಗಿದ್ದೆ ಅಲ್ಲಿ ಗುರು. ವಿರಾಟ್ ಕೊಹ್ಲಿ ಕಾಶಿಯಸ್ ಆಗಿ ಆಡಿತ್ತು ಅಂದರೆ 6 ಹೊಡೆಯೋಕೆ ಹೋಗ್ಬಾರ್ದಾಗಿತ್ತು. ಕೆಳಗಡೆ ಆಡ್ಬಿಟ್ಟು 4 ಟ್ರೈ ಮಾಡಿತ್ತು ಅಂದರೆ ಗೆದ್ಬಿಡ್ಬೋದಿತ್ತು ಮಾಮ್ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲ ಗುರು, ಫೀಲ್ಡಿಂಗ್ ರೆಸ್ಟ್ರಿಕ್ಷನ್ ಗೊತ್ತಲ್ಲಪ್ಪ, 5 ಫೀಲ್ಡರ್ಸ್ ಈಚೆಗಡೆ ಇರ್ತಾರೆ, ಅಷ್ಟು ಈಸಿ ಆಗಿರೋದಿಲ್ಲ ಬೌಂಡ್ರಿಗಳನ್ನ ಟಾರ್ಗೆಟ್ ಮಾಡುವಂಥದ್ದು.
40 ಓವರ್ ಒಳಗಡೆ ಸ್ವಲ್ಪ ಬೌಂಡ್ರಿಗಳನ್ನ ಟಾರ್ಗೆಟ್ ಮಾಡ್ಬೋದು. 5 ಫೀಲ್ಡರ್ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. 6ನ ಹೊಡೆಯೋದಕ್ಕೆ ಹೋದಂಥ ವಿರಾಟ್ ಕೊಹ್ಲಿ ಔಟ್ ಆಗಿದ್ದು. ಅವ್ರು ಔಟ್ ಆದಾಗ ನನಗೆ ಗೊತ್ತಾಯಿತು. ಇನ್ನೇನು ಎಷ್ಟೊತ್ತು ಸರ್ವೈವ್ ಆದರು. ವಿರಾಟ್ ಕೊಹ್ಲಿ ಔಟ್ ಆಗ್ತಾ ಇದ್ದಂಗೆ ಬಂದರು, ರನ್ಔಟ್ ಆದರು. ಅದು ಕೂಡ ಗ್ಲೆನ್ ಫಿಲಿಪ್ ರನ್ಔಟ್ ಮಾಡಿದ್ದು. ಇವತ್ತು ವಿರಾಟ್ ಕೊಹ್ಲಿ ಅವರು ಏನು ಮಾಡಿದ್ರು ಅಂತಂದರೆ ಮೆಚ್ಚಲ್ಗೆ ಹೋಗಪ್ಪ ಸಾಕು ನೀನು, ಏನಪ್ಪ ನೀನು ಆಡ್ತಾ ಇರೋದು ಅಂತ ಅವ್ರು ಔಟ್ ಆಗಿ ಬಂದ್ರಲ್ಲ, ಅವರಿಗೆ ಕ್ಲಾಪ್ಸ್ ಹೊಡಿತಾ ಹೋಗಪ್ಪ ಗುರು ನೀನು ಅಂತ ತಳ್ಳಿದ್ರು ಬೌಂಡ್ರಿಯಿಂದ ಆಚೆಗೆ. ಎಷ್ಟು ಗುರು ಆಡ್ತೀಯ ನಮ್ಮ ಮೇಲೆ ನೀನು ಅನ್ನೋ ಥರ. ಸೊ ಪ್ಲೇಯರ್ ಆಫ್ ದ ಸೀರೀಸ್ ಆಬ್ವಿಯಸ್ಲಿ ಕೊಡಬೇಕು ಡ್ಯಾರಲ್ ಮಿಚೆಲ್ಗೆ. ಯಾಕಂದರೆ 3 ಮ್ಯಾಚಲ್ಲೂ ಬಂದಿರುವಂಥ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸು ಮೆಚ್ಕೊಳ್ಳೇಬೇಕು. ನಾವು ಸೋತಿರ್ಬೋದು, ಬಟ್ ಅವರ ಪರ್ಫಾರ್ಮೆನ್ಸ್ ಅಂತೂ ಖಂಡಿತ ಮೆಚ್ಕೊಳ್ಳೇಬೇಕು. ನ್ಯೂಜಿಲೆಂಡ್ ಅವರು ಇವತ್ತು ಸ್ಟ್ಯಾಂಡ್ ಔಟ್ ಆಗಿ ತೋರಿಸಿದ್ದಾರೆ. ನಾವು ಅಂಡರ್ಡಾಗ್ಸ್ ಅಲ್ಲ ಗುರು, ನಾವು ಸಖತ್ ಪ್ಲೇಯರ್ಸು ಅಂತ. ಆ್ಯಂಡ್ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಏನು ಹೇಳ್ತಾರೆ, ಅದು ಒಂಥರ ಒಂಟಿ ಸಲಾಗ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆಡಿದ್ದಾರೆ, ನಿತೀಶ್ ಕುಮಾರ್ ರೆಡ್ಡಿ ಆಡಿದ್ದಾರೆ, ಹರ್ಷಿತ್ ರಾಣಾ ಆಡಿದ್ದಾರೆ. ಬಟ್ ಆದರೂ ಏಕಾಂಗಿ ಹೋರಾಟ ಅಂತ ಹೇಳ್ಬೋದು. ಲಾಸ್ಟ್ವರೆಗೂ ನಿಂತ್ಕೊಂಡಿದ್ದಂಥವ್ರು, ಬೆಲೆ ಸಿಗಲಿಲ್ಲ. ಬಟ್ 85ನೇ ಸೆಂಚುರಿ ಆಯ್ತಲ್ಲ, ಇದು ಖುಷಿ ಪಡಬೇಕು ಕೊಹ್ಲಿ ಫ್ಯಾನ್ಸ್. ಮತ್ತೆ ಸಿಗುವ ಮುಂದಿನ ನೋಡಿದಲ್ಲಿ.